ಬಾಗೂರು ಹೋಬಳಿ ಎಂ ಶಿವರ ಗ್ರಾಮದ ವಿದ್ಯಾಸ್ಫೂರ್ತಿ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ನಡೆದ ಅಕ್ಷರ ಅಭ್ಯಾಸ ಹಾಗೂ ಪೋಷಕರ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಬೇಕೆಂಬ ಆಸೆ ಇದೆ. ವಿದ್ಯೆಯ ಮುಂದೆ ಎಷ್ಟೇ ಹಣ ಮತ್ತು ಸಂಪತ್ತನ್ನು ಸಂಪಾದಿಸಿದರೂ ಅದು ಶೂನ್ಯ. ಹಣವಿದ್ದರೆ ಜಗಳವಾಡಿ ಹಣವನ್ನು ಪಡೆಯಬಹುದು, ಆದರೆ ಮನುಷ್ಯನಲ್ಲಿ ವಿದ್ಯೆ ಇದ್ದರೆ ಅದನ್ನು ಎಂದಿಗೂ ಕೂಡ ಕಿತ್ತುಕೊಳ್ಳಲಾಗದ ಸಂಪತ್ತು. ಇದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದರು. ಅದು ತೃಪ್ತಿ ಸಿಗುತ್ತೆ. ಆ ರೀತಿಯಾಗಿ ನಾವೇನು ಮಾಡಬೇಕು, ಮಗುಗೆ ಒಂದೊಂದನ್ನೇ ಕೊಡ್ತಾ ಹೋಗ್ಬೇಕು. ಯಾವ ವಯಸ್ಸಿನಲ್ಲಿ ಯಾವುದು ಮುಖ್ಯ, ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರದು ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತೀವಿ. ಅತಿಯಾದ ಹೆಚ್ಚು ಪ್ರೀತಿನ ಮಕ್ಕಳಿಗೆ ಬೇಗನೆ ಕೊಡಬಾರದು. ಈಗಲೇ ನೀವೆಲ್ಲ ಕೊಟ್ಟು ಖಾಲಿ ಮಾಡಿಕೊಂಡ್ರೆ ಇನ್ನೂ ಸುಮಾರು ವರ್ಷ ಇರ್ತದೆ. ಅಲ್ಲಿವರೆಗೆ ಮತ್ತೇನು ಕೊಡ್ತೀರಿ? ಪ್ರೀತಿ ಎಲ್ಲ ಕೊಟ್ಟು ಮುಗೀತದೆ. ಆಮೇಲೆ ಪದೇ ಕೊಡೋದಕ್ಕೆ ಶುರು ಮಾಡ್ತೀವಿ. ಮಕ್ಕಳು ಚೆನ್ನಾಗಿ ಬೆಳೆಸಿರ್ತೀವಿ, ಆನಂತರ ಹೊಡೆಯೋದಕ್ಕೆ ಶುರು ಮಾಡ್ತೀವಿ. ಮೊದಲು ನಿಮ್ಮನ್ನ ಮಕ್ಕಳು ಚೆನ್ನಾಗಿ ಪ್ರೀತಿಸ್ತಿರ್ತಾರೆ, ಆನಂತರ ದ್ವೇಷೋದಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನ ದ್ವೇಷೋದಕ್ಕೆ ಶುರು ಮಾಡಿದ ಮಕ್ಕಳು ಏನು ಮಾಡ್ತಾರೆ, ನಿಮ್ಮನ್ನ ನಿಮಗೆ ಹೇಗೆ ನೋವು ಕೊಡಬೇಕು ಅಂತ ಶುರು ಮಾಡ್ತಾರೆ. ಬೇರೆ ಯಾವುದ್ರೂ ನೋವು ಕೊಡೋ ಸಾಧ್ಯ ಇಲ್ಲ. ನೀವೆಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತೀರಿ, ಬೇರೆಲ್ಲ ಚೆನ್ನಾಗಿರ್ತೀರಿ, ಆರೋಗ್ಯವಾಗಿರ್ತೀರಿ, ಶಕ್ತಿವಂತರಾಗಿರ್ತೀರಿ. ಮಕ್ಕಳೇನು ಮಾಡ್ತಾರೆ, ನೀವು ಸ್ಕೂಲಿಗೆ ಕಳಿಸ್ತಿರ್ತೀರಲ್ಲ, ಅಲ್ಲಿ ಓದೋದು ಬಿಟ್ಬಿಡ್ತಾರೆ. ಈ ಸಂದರ್ಭದಲ್ಲಿ ವಿದ್ಯಾಸ್ಫೂರ್ತಿ ಅಂತಾರಾಷ್ಟ್ರೀಯ ಶಾಲೆಯ ಸಂಸ್ಥಾಪಕಿ ಗಾಯತ್ರಿ ಮಂಜುನಾಥ್, ವಿದ್ಯಾಸಂಸ್ಥೆಯ ಅಧ್ಯಕ್ಷ ಯಶವಂತ್, ಕಾರ್ಯದರ್ಶಿ ವಿಶ್ವ, ಖಜಾಂಚಿ ಪೂಜಾ ವಿನಯಗೌಡ, ವ್ಯವಸ್ಥಾಪಕರಾದ ದೊರೆಸ್ವಾಮಿ, ಶಿಕ್ಷಕಿ ಸಂಗೀತಾ ಶ್ರೀನಿವಾಸ ಸೇರಿದಂತೆ ಇನ್ನು ಮುಂತಾದವರಿದ್ದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡ ಸರ್ಕಾರಿ ಪದವಿ ಪೂರ್ವ ಶಿಕ್ಷಕರು ಹೆಚ್ಚಿನ ಮತಗಳನ್ನು ಹಾಕುವ ಮೂಲಕ ಗೆಲುವಿಗೆ ಸಹಕರಿಸಿ ಎಂದು ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ತಿಳಿಸಿದರು. ಚನ್ನರಾಯಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ದಕ್ಷಿಣ